ಆಮೇಲೆ ನರೇಗಾ ಯೋಜನೆ ಇದೆಯಲ್ಲ, ನರೇಗಾ ಯೋಜನೆ ಅದು 24-25 ಬಜೆಟ್ನಲ್ಲಿ 89,000 ಹೋದ ಬಜೆಟ್ನಲ್ಲಿ 89,154 ಕೋಟಿ ಒದಗಿಸಿದ್ರು. ಈ ಬಜೆಟ್ನಲ್ಲಿ 86,000 ಕೋಟಿಗೆ ಒದಗಿಸಲಾಗಿದೆ, ಕಡಿಮೆ ಆಗಿದೆ. ಫ್ರಮ್ 89,154 crores to 86,000 crores ಆಗಿದೆ. ಆಮೇಲೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎರಡ್ 2024-25 8,250 ಕೋಟಿ ಅನುದಾನ ಇತ್ತು. ಈ ಬಜೆಟ್ನಲ್ಲಿ 8,260 ಕೋಟಿ, ಅಂದ್ರೆ 10 ಕೋಟಿ ಮಾತ್ರ ಹೆಚ್ಚು ಮಾಡಿದ್ದಾರೆ. ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ, ಅದನ್ನು ಹೆಚ್ಚು ಮಾಡಕ್ಕೆ ಮಾಡಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಹೆಚ್ಚು ಮಾಡತಕ್ಕಂಥದ್ದನ್ನು ಮಾಡಿಲ್ಲ. ಆಮೇಲೆ ರೈತರಿಗೆ ಬೆಳೆಗಳಿಗೆ ನೀಡಲಾಗುವ ಬೆಳೆ ವಿಮೆ 2024-25ರಲ್ಲಿ 15,864 ಕೋಟಿ 15,864 ಕೋಟಿ ರೂಪಾಯಿಗಳನ್ನು ಒದಗಿಸಿದರೆ, ಈ ವರ್ಷದ ಬಜೆಟ್ನಲ್ಲಿ ಅಂದ್ರೆ ಮುಂದಿನ ವರ್ಷದ ಬಜೆಟ್ನಲ್ಲಿ 12,242 ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಫ್ರಮ್ 15,864 to 12,242. ಸರಿಯಾಗಿ ಫಿಗರ್ಗಳು ಬರ್ಕೊಳ್ಳಿ, ಆಮೇಲೆ ಏನೇನು ತಪ್ಪು ಬಳದ್ಬಿಡ್ತಿದ್ದೀವಿ. ಅಲ್ಲ ನೀವಲ್ಲ, ನಾನು ಹೇಳಿರೋದು ನೀವು ಸರಿಯಾಗಿ ಕೇಳಿಸೆ ಬರ್ಕೊಳ್ಳದೆ ಹೋಗ್ಬಿಟ್ಟು ಇದಾಗ್ಬಿಡ್ತದೆ. 15,864 ಕೋಟಿ 24-25ರಲ್ಲಿ ಬೆಳೆ ವಿಮೆ ಯೋಜನೆಗೆ ಕೊಟ್ಟಿದ್ದಾರೆ. ಈ ವರ್ಷ 12,242 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಯಥಾ ಪ್ರಕಾರ ಬಜೆಟ್ನಲ್ಲಿ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬಹಳ ಯಥೇಚ್ಛವಾಗಿ ಬಳಸಿದ್ದಾರೆ. ಇದನ್ನ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆದ್ರೆ ಮೇಕ್ ಇನ್ ಇಂಡಿಯಾಗೆ ಇಟ್ಟಿರ್ತಕ್ಕಂಥದ್ದು ಬರೀ 100 ಕೋಟಿ ರೂಪಾಯಿ ಮಾತ್ರ. ಅದರಿಂದ ಈ ಬಜೆಟ್ ಬರೀ ಬಾಯಿ ಮಾತಿನಲ್ಲಿ ಹೊಟ್ಟೆ ತುಂಬಿಸೋ ಬಜೆಟ್. ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಬಜೆಟ್ ಅಲ್ಲಿ ಕಡಿಮೆ ಮಾಡಿದ್ದಾರೆ. ಈ ವರ್ಷದ ಬಜೆಟ್ ಗಾತ್ರ ಅಂದರೆ ಮುಂದಿನ ವರ್ಷ 2025-26 ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು 50,065
ಮೋದಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಹಣಕಾಸಿನ ಮಂತ್ರಿಯಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಲ್ಯಾಕ್ ಕ್ರೋರ್ಸ್ ಇದರ ಈ ವರ್ಷ 2,03,000 ಕೋಟಿ ಕಡಿಮೆ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ. ಇಲ್ಲ, ಹೆಚ್ಚು ಮಾಡಿದ್ದಾರೆ, ಸ್ವಲ್ಪ ಹೆಚ್ಚು ಮಾಡಿದ್ದಾರೆ. ಈ ಬಜೆಟ್ನಲ್ಲಿ ಬಡವರಿಗೆ, ಕಾರ್ಮಿಕರಿಗೆ, ಯುವಕರಿಗೆ, ಮಹಿಳೆಯರಿಗೆ ಅವರ ಅಭಿವೃದ್ಧಿಗೆ ಖರ್ಚು ಮಾಡೋದು ಬಿಟ್ಟು ಕಾರ್ಪೊರೇಟ್ ಬಾಡಿಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಟೆಲಿಕಾಂ ಉದ್ಯಮದ ಮೂಲಸೌಕರ್ಯಗಳನ್ನು ಒದಗಿಸತಕ್ಕಂಥವರಿಗೆ 2024-25ರಲ್ಲಿ 2,000 ಕೋಟಿ ರೂಪಾಯಿ ಇಟ್ಟಿದ್ರೆ ಈ ಬಜೆಟ್ನಲ್ಲಿ 28,400 ಕೋಟಿ ರೂಪಾಯಿ. ಯಾಕಂದ್ರೆ ಈಗ ಚುನಾವಣೆ ಬರ್ತಾ ಇದೆಯಲ್ಲ, ಬಿಹಾರ್ ಚುನಾವಣೆ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಬಿಹಾರ್ ರಾಜ್ಯದ ಹೆಸರು ಮೂರು ಸಾರಿ ಪ್ರಸ್ತಾಪ ಮಾಡಿದ್ದಾರೆ. 3-4 ಸಾರಿ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಕೈ ಚುಂಬು ಕೊಟ್ರಲ್ಲ, ಹಂಗೆ ಬಿಹಾರಿಗೆ ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆಮೇಲೆ ಈ MSMEಗಳಿಗೆ ಅವುಗಳ ಈ ಬಜೆಟ್ನಲ್ಲಿ ಹೆಚ್ಚು ಉದ್ಧಾರ ಮಾಡ್ತೀವಿ ಅಂತ ಭಾಷಣ ಬಿಗಿದ್ರು. ಈ ವಲಯಕ್ಕೆ ಕೊಡ್ತಿದ್ದಂತ ಅನುದಾನಗಳನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಬಜೆಟ್ ಅತ್ಯಂತ ನಿರಾಶಾದಾಯಕ, ದೇಶದ ಆರ್ಥಿಕತೆ ಬೆಳವಣಿಗೆಗೆ ಪೂರಕವಾಗಿಲ್ಲದೆ ಇರತಕ್ಕಂಥ ಬಜೆಟ್, ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ ಬಜೆಟ್, ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಮಾಡಿರ್ತಕ್ಕಂಥ ಬಜೆಟ್. ಸರ್, ಒಂದ್ ಕಡೆ ಬಿಹಾರ್ ಸೆಂಟ್ರಿಕ್ ಬಜೆಟ್ ಅಂತ ಅನಿಸ್ತಾ ಇಲ್ಲ ಸರ್. ಯಾಕಂದ್ರೆ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಕೊಟ್ಟಿದ್ದಾರೆ, DFRL ಕೊಟ್ಟಿದ್ದಾರೆ, ಪಲ್ಸಸ್ 4 ಏರ್ಪೋರ್ಟ್ಗಳನ್ನು ಘೋಷಣೆ ಮಾಡಿದ್ದಾರೆ. ಬಜೆಟ್ ಬಿಹಾರ್ ಇದು ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಬಜೆಟ್. ಒಂದು, ಅವ್ರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ನಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ. ಎರಡನೇದು, ಚುನಾವಣೆ ಬರ್ತಾ ಇದೆ. ಆ ಚುನಾವಣೆ ಗಮನದಲ್ಲಿ ಇಟ್ಟುಕೊಂಡು ಬಿಹಾರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಅವೆಲ್ಲ ಅವರು ಭರವಸೆ ಕೊಟ್ಟವೆಲ್ಲ ಈಡೇರ್ತವೆ ಅಂತ ಹೇಳಕ್ಕಾಗಲ್ಲ. ಕರ್ನಾಟಕದ ಬಿಜೆಪಿ ಪ್ರಚಾರ ಹಾಕೋದ್ರಲ್ಲಿ ಫೇಲ್ ಆಗುತ್ತೆ. ಕರ್ನಾಟಕ ಬಿಜೆಪಿ ಪ್ರಚಾರ ಹಾಕೋದ್ರಲ್ಲಿ ಫೇಲ್ ಆಗ್ಬಿಟ್ಟ.
ಇನ್ನೇನು ಅನ್ಸುತ್ತೆ ನಿನಗೆ? ಅವ್ರು ಪ್ರೆಷರೇ ಹಾಕಿಲ್ವಲ್ಲ. ಯಾಕಂತಂದ್ರೆ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಕ್ಕೆ ಆಗಲ್ಲ, ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಒತ್ತಾಯ ಮಾಡಕ್ಕಾಗಲ್ಲ. ಒಂದ್ಸಾರಿನೂ ಕೂಡ ಬಿಜೆಪಿ ಲೀಡರ್ಗಳು ಕರ್ನಾಟಕದವರು ನಮ್ಮ ರಾಜ್ಯಕ್ಕೆ ಈ ನ್ಯಾಯ ಕೊಡಿ ಅಂತೇಳಿ ಯಾವತ್ತೂ ಕೇಳೋದಕ್ಕೆ ಕಾಣಿಸಲ್ಲ. ತೆರಿಗೆ ನಮ್ಮ ಪಾಲಿನ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗ ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಿರೋದು ನೋಡಿದ್ದೀರಾ? ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದಾರ? 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಆಮೇಲೆ 5,495 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ವಿಶೇಷ ಅನುದಾನ ಕೊಡ್ತೀವಿ ಅಂತ ಕೊಟ್ರ. 6,000 ಕೋಟಿ ಕೆರೆ ಅಭಿವೃದ್ಧಿಗೆ, ಬೆಂಗಳೂರಿನ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದರು. ಕೆರೆ ಅಭಿವೃದ್ಧಿಗೆ ಮತ್ತೆ ಪೆರಿಫೆರಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದ್ರು. ಕೊಡ್ಲಿಲ್ಲ, ₹1 ಕೊಡ್ಲಿಲ್ಲ. ಇವತ್ತು ಯಾಕೆ ನಿರಾಶಾದಾಯಕ ಬಜೆಟ್ ಅಂತ ಹೇಳ್ತೀನಿ ಅಂದ್ರೆ ಬಿಕಾಸ್ ಆಫ್ ದಿಸ್. ಸರ್, ಒಂದ್ ಕಡೆ ಪ್ರೈವೇಟೈಸೇಷನ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಗವರ್ನಮೆಂಟ್ ಆರ್ಗ್ಯುಮೆಂಟ್ಸ್. ಅಟ್ ದಿ ಸೇಮ್ ಟೈಮ್ 100% ಇನ್ಶೂರೆನ್ಸ್ ಓಪನ್ ಮಾಡಿದ್ದಾರೆ. FDI ಇನ್ಶೂರೆನ್ಸ್ ಹಸ್ ಬಿನ್ ಓಪನ್ ಫ್ರಮ್ 76 to 100%. ಯಾವಾಗ ಬಿಜೆಪಿಯವರು ಏನ್ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ತೀವಿ. ನ್ಯೂಕ್ಲಿಯರ್ ಪವರ್ ಕೊಟ್ಟಿದ್ರು, ನ್ಯೂಕ್ಲಿಯರ್ ಪವರ್ ಕೊಟ್ಟ, ಅದು ಬಿಹಾರ್ಗೆ ಕೊಟ್ಟಿದ್ದಾರೆ. ಬಿಹಾರಿಗೆ ಕೊಟ್ಟಿದ್ದಾರೆ. ಈಗ ಸಂಸದರಲ್ಲ, ಕೇಂದ್ರ ಸಚಿವರುಗಳು ವಿಫಲ ಆಗಿದ್ದಾರೆ ಸರ್, ರಾಜ್ಯದ ಸಚಿವರುಗಳು ವಿಫಲ ಆಗಿದ್ದಾರೆ ಅಂತ ಮನದಟ್ಟು ಮಾಡಕ್ಕೆ. ಮನದಟ್ಟೆ ಮಾಡಿಲ್ವಲ್ಲ ಅವರು. ಕೇಂದ್ರ ಸಚಿವರು ಇವತ್ತವರಿಗೆ ಮನದಟ್ಟೆ ಮಾಡಿಲ್ಲ, ಕೇಳೇ ಇಲ್ಲ, ಕೇಳಕ್ ಧೈರ್ಯನೂ ಇಲ್ಲ. ಇವರು ಮಿನಿಸ್ಟ್ರಿಗಳಿಂದ ಮತ್ತೆ ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಹೆಸರಿಗೆ ಮಾತ್ರ ಸಚಿವರಾಗಿದ್ದಾರೆ ಅಂತ ಸರ್, ಹೆಸರಿಗೆ ಮಾತ್ರ ಸಚಿವರಾಗಿರುವಂತದ್ದು ಅಂತ ರಾಜ್ಯದಿಂದ. ಇವತ್ತವರಿಗೆ ಎಲ್ಲರೂ ಮಾತಾಡಿರೋದು ಏನು ತೋರಿಸಿಯಪ್ಪ ನೀವು ನನಗೆ. ಇವರು ಯಾರು ಪ್ರಹ್ಲಾದ್ ಜೋಶಿ ಅವರಾಗಲಿ, ಕುಮಾರಸ್ವಾಮಿ ಆಗಲಿ, ಸೋಮಣ್ಣ ಆಗಲಿ, ಶೋಭಾ ಕರಂದ್ಲಾಜೆ ಆಗಲಿ ಇವತ್ತು ಮಾತಾಡಿರೋದು ತೋರಿಸಿ. ಭಯ ಯಾಕಿರ್ಬೋದು ಸರ್? ಹೇಳಲಿಕ್ಕೆ ಭಯ ಯಾಕಿರ್ಬೋದು? ಅವ್ರಿಗೆ ಕೇಳಿ ಯಾಕೆ ಭಯ ಇದೆಯಪ್ಪ ಹೇಳಿದ್ವಲ್ಲ ಇವತ್ತಿನವ್ರಿಗೆ. ಇನ್ನೊಂದು ಭಯ ಇದೆಯಾ ನಿಮ್ಗೆ ಅಂತ ಕೇಳಿ. ಮಿನಿಸ್ಟರ್ ಮತ್ತೆ ಸಂಸದರು ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಿಲ್ವಾ ಸರ್ ಬಜೆಟ್ ಬಗ್ಗೆ? ಯಾವ ಚರ್ಚೆನೂ ಯಾವತ್ತು ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ. ನಾವೇ ಹೇಳಿದ್ದೀವಿ ಎಲ್ರಿಗೂ ಕರೆದು, ಹಿಂಗೆಲ್ಲ ಆಗಿದೆಯಪ್ಪ, ಇಷ್ಟೆಲ್ಲ ಅನ್ಯಾಯ ಆಗಿದೆ. ನಿರ್ಮಲಾ ಸೀತಾರಾಮನ್ ಬಂದಿದ್ರು, ಆ ಎಮ್ಮನಿಗೂ ಹೇಳಿದೀವಿ, ನಾವು MP ಗಳನ್ನೆಲ್ಲ ಕರೆದಾಗ ಹೇಳಿದೀವಿ. ಈಗಲಾರು ಕೊಡಮ್ಮ ಅಂತ ಕೊಟ್ಟಿದ್ವಲ್ಲ. ನಮ್ಮ ರಾಜ್ಯದಿಂದನೇ ರೆಪ್ರೆಸೆಂಟ್ ಮಾಡ್ತಾ ಇರೋದು, ಅದು ನಮ್ಮ ರಾಜ್ಯದಿಂದಲೇ ರೆಪ್ರೆಸೆಂಟ್ ಮಾಡಿರೋದು. ಸರ್, ನೀವು ಫಾರ್ಮರ್ಸ್ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದರ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 100 ಅಗ್ರಿಕಲ್ಚರ್ ಡಿಸ್ಟ್ರಿಕ್ಟ್ಸ್ ಅಂತಾನೆ. ಇನ್ನೊಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ 5 ಲಕ್ಷದವರೆಗೂ ನಾವು ಸಾಲ ಕೊಡ್ತೀವಿ ಅಂತ. ಅಟ್ ದಿ ಸೇಮ್ ಟೈಮ್ ಡೆಲ್ಲಿಯಲ್ಲೂ ಇನ್ನು ಪ್ರತಿಭಟನೆ ನಡೀತಾ ಇದೆ. ಗವರ್ನಮೆಂಟ್ ಹಸ್ ನಾಟ್ ಓಪನ್ ಇಟ್ಸ್ ಮೌತ್ ಆನ್ MSP. ಯಾವುದೇ ಇವತ್ತಿನವರಿಗೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಬಹಳ ದೀರ್ಘ ಕಾಲ ಪ್ರತಿಭಟನೆ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆದರೆ ಇವತ್ತಿನವರಿಗೆ MSPಗೆ ಒಂದು ಕಾನೂನು ಮಾಡ್ತಕ್ಕಂಥದ್ದು ಮಾಡ್ತಾರೆ. ನಬಾರ್ಡ್ ಫೈನಾನ್ಸಿಂಗ್ ಕಟ್ ಮಾಡಬೇಕು. ಆಮೇಲೆ ಈ ಸಾರಿ ನಮಗೆ ನಬಾರ್ಡ್ ಫೈನಾನ್ಸ್ ಇದೆಯಲ್ಲ, 5,600 ಕೋಟಿ ಕಳೆದ ಕೊಟ್ಟಿದ್ರು. ಈ ವರ್ಷ 58% ಕಡಿಮೆ ಮಾಡಿಬಿಟ್ಟಿದ್ದಾರೆ. 58% ಅಂದ್ರೆ 2,345 ಕೋಟಿ. ಇಷ್ಟು ನಮ್ಗೆ ಬರ್ತಾ ಇರೋದಷ್ಟೇ. ಈಗ ಆದಾಯ ತೆರಿಗೆ ಲಿಮಿಟ್ ಅನ್ನ 7 ಲಕ್ಷ 12 ಲಕ್ಷ ತನಕ ಹೋಗಿದೆ. ಅದರಿಂದ ಅನುಕೂಲ ಆಗುತ್ತೆ. ಆದಾಯ ತೆರಿಗೆ ಲಿಮಿಟ್ಸ್ 7 ಲಕ್ಷ 12 ಲಕ್ಷ ತನಕ ಹೋಗಿದೆ.
ಇನ್ಕಮ್ ಟ್ಯಾಕ್ಸ್ ಸೀಲಿಂಗ್ ಲಿಮಿಟ್ ಇನ್ಕ್ರೀಸ್ ಮಾಡಿ ಯಾರಿಗೆ ಅನುಕೂಲ ಆಗೋದು? ತೆರಿಗೆ ಕಟ್ಟೋರಿಗೆ, ಸರ್ಕಾರಿ ನೌಕರರಿಗಲ್ವಾ? ಬಡವರಿಗೆ ಏನ್ ಮಾಡ್ತಾರೆ? ಕಾರ್ಮಿಕರಿಗೆ ಏನಾಗ್ತದೆ? ಬಡವರಿಗೆ, ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ ಅವ್ರಿಗೇನು ಉಪಯೋಗ ಆಗುತ್ತೆ? ಈಗೇನಾದ್ರು ಕೇಂದ್ರ ಸರ್ಕಾರದ ಜೊತೆ ಮೊನ್ನೆ ಫೈನಾನ್ಸ್ ಮಿನಿಸ್ಟರ್ ಜೊತೆ ಎಲ್ಲ ಮಾತಾಡ್ತಿಲ್ಲ ಮಾತಾಡುತ್ತಲೇ ಇರ್ತೀವಿ. ಅಲ್ಲಲ್ಲ ಸರ್, ಈಗ ಬಡ್ಜೆಟ್ ಯಾಕಂದ್ರೆ ಮತ್ತೆ ನೋಡಪ್ಪ, ಎಲ್ಲ ಇರೋದ್ರಿಂದ ನನಗೆ ಹೇಳ್ಬಿಡ್ತೀನಿ, ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ, ನಿರೀಕ್ಷೆ ಇಟ್ಕೊಂಡಿಲ್ಲ ನಾನು. ಆದರೂ ನಮ್ಮ ಒತ್ತಾಯ ನಾವು ಮಾಡೇ ಮಾಡ್ತೀವಿ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಒತ್ತಾಯ ಮಾಡೇ ಮಾಡ್ತೀವಿ. ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ 16ನೇ ಹಣಕಾಸಿನ ಆಯೋಗದ ಮುಂದೆನೂ ಹೇಳ್ತೀವಿ, ನಿರ್ಮಲಾ ಸೀತಾರಾಮನ್ ಮುಂದೆ ಹೇಳ್ತೀವಿ, ಪ್ರಧಾನಮಂತ್ರಿ ಮುಂದೆನೂ ಹೇಳ್ತೀವಿ. ಸರ್, ಈಗ ಜನ ಕೇಂದ್ರ ಸಚಿವರನ್ನ ಏನ್ ಪ್ರಶ್ನೆ ಮಾಡ್ಬೇಕು ಸರ್? ಈ ಸದ್ಯಕ್ಕೆ ಈ ಬಜೆಟ್ ನೋಡಿ ಜನಗಳು ಏನ್ ಕೇಳಬೇಕು ಅವರ ಕ್ರಾಂತಿ? ಕೇಂದ್ರ ಸಚಿವರ ಬಳಿ ಏನ್ ಕೇಳಬೇಕು? ಕರ್ನಾಟಕಕ್ಕೆ ಚೋಮ್ ಕೊಟ್ಟಿದ್ದೀರಿ ಅಂತ ಕೇಳಬೇಕು. ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರ ಹೋರಾಟಗಳು ನಡೀತಾ ಇದೆ, ಯಾಕೆ ಕೇಂದ್ರದಲ್ಲಿ ಕೇಳ್ತಾ ಇಲ್ಲ ಅಂತ ಇಷ್ಟೆಲ್ಲ ಆದ್ರೂ? ಆಯ್ತಪ್ಪ, ಜನ ಆರ್ಕ್ಸ್ ಕಳಿಸಿದಾರಲ್ಲ, ಹೆಚ್ಚಿನ ಸಂಸದರಿದ್ದಾರೆ. ಎಷ್ಟು ಜನ ಆರ್ಕ್ಸ್ ಕಳಿಸಿದ್ದಾರೆ? ಹೆಚ್ಚಿನ ಸಂಸದರನ್ನ ಹೋದ್ ಸಾರಿ 25 ಎಷ್ಟು ಜನ? 26 ಈ ಸಾರಿ ಎಷ್ಟು? 25 + 1 ಇದ್ರು ಮಂಡ್ಯ.